ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಬಂಧನ ಮಾಡದಿದ್ದರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಮಾಜಿ ತೌಫೀಕ್ ಖಾನ್. ಸರ್, ನಮ್ಮ ವಾಹಿನಿ ಮೂಲಕ ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ರಿ. ಇವತ್ತು ಅದು ಇನ್ನೂ ಒಂದು ಹಂತಕ್ಕೆ ಹೋಗಿದೆ. ಯಾವ ರೀತಿ ಹೋಗಿದೆ ಸರ್ ಅದು? ನೋಡಿ, ಇವತ್ತು ಮೊದಲಾಗಿ ನಾವು ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡಿದ್ದು ಅದು ಸತ್ಯ. ಆದರೆ ನಮ್ಮ ನಜ್ಮಾ ನಜೀರ್ ಅವರು ನಮ್ಮ ಸಹೋದರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಇವತ್ತು ನಂಬಿಕೆ ಇದೆ ಅವ್ರಿಗೆ ಜೈಲು ಕಳಿಸೋ ತನಕ ಇವರು ಸಮಾಧಾನವಾಗಿ ಉಸಿರು ತಗೊಳ್ಳಲ್ಲ ಅಂತ ಅದು ನಮಗೆ ನಂಬಿಕೆ ಇದೆ. ಇನ್ಶಾಲ್ಲ ಈ ರೀತಿ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಏನು ನೀಡ್ತೀವಿ ಅಂದರೆ, ಮುಂದೆ ಬರುವಂಥ MP ಚುನಾವಣೆಯೂ ಕೂಡ ನಿಮ್ಮ ಮುಂದೆ ಇದೆ. ಈ ಸಮುದಾಯದ ಮತಗಳು ತಗೊಂಡು ನೀವು ಅಧಿಕಾರ ಮಾಡ್ತಿರೋದು. ಇವತ್ತು ಈ ಸಮುದಾಯದ ಹೆಣ್ಮಕ್ಳ ಮೇಲೆ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟರೆ ಇದು ನಾವು ಸಹಿಸೋದಿಲ್ಲ. ಯಾವ ರೀತಿ ನಜ್ಮಾ ನಜೀರ್ ಅವರು NRCಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, NRC ಯಾವ ರೀತಿ ನಡೀತು ಅದೇ ರೀತಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ನಾವು ನಿಲ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವತ್ತು ನಿಮ್ಮ ಮುಸಲ್ಮಾನ ಮಹಿಳೆಯರ ಬಗ್ಗೆ ಇವತ್ತು ಹೇಳಿದಾಗ ಏಕೈಕ ಧ್ವನಿಯಾಗಿ ನಿಂತಿರೋರು ನಮ್ಮ ನಜ್ಮಾ ಮೇಡಮ್. ಹೌದು, ಇದು ಬೇರೆ ಯಾರು ಇಲ್ವಾ ಅಂತ ಸರ್? ಯಾಕಂದ್ರೆ ಏಕೈಕ ಮಹಿಳೆಯಾಗಿ ನಿಂತಿದ್ದಾರೆ ಇವತ್ತು ಸಮಾಜದ ಪರವಾಗಿ. ಇಲ್ಲ ನೋಡಿ, ಇದೆಲ್ಲ ನಾಗರಿಕರ ಕರ್ತವ್ಯ ಇದು. ಅದಕ್ಕೆ ಇವ್ರು ಪೂರ್ವಹಿಸ್ತಾ ಇದ್ದಾರೆ. ಇವ್ರಿಗೆ ನಾವು ಅದಕ್ಕಾಗಿ ಇವ್ರಿಗೆ ಸನ್ಮಾನನೂ ಕೂಡ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ. ಇವ್ರ ಜೊತೆ ನಾವು ಎಂದಿಗೂ ಇದ್ದೀವಿ, ಒಂದು ಟೀಮಾಗಿ ನಾವು ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಬರೀ ಮುಸಲ್ಮಾನರ ಬಗ್ಗೆ ಅಂತಲ್ಲ, ಯಾರ ಬಗ್ಗೆನೂ ಈ ಥರ ಅವಹೇಳನಕಾರಿ ಹೇಳಿಕೆಗಳು ಬಂದರೆ ಅವ್ರ ವಿರುದ್ಧ ನಾವು ನಿಲ್ತೀವಿ ಅನ್ನೋದನ್ನು ಈ ಸಂದರ್ಭ. ಪದೇ ಪದೇ ಎಲ್ಲೋ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ಈ ಹೇಳಿಕೆಗಳನ್ನು ಕೊಡ್ತಾರಲ್ಲ, ಯಾಕೆ ಅಂತ? ಈ ಚುನಾವಣಾ ಅಸ್ತ್ರ ನಾವು ಮುಸ್ಲಿಮ್ಸ್ ಮತ್ತು ಟಿಪ್ಪು ಅಂತ ಏನು ಹೇಳ್ತಾರೆ, ಇವರು ಹಿಂದುತ್ವ ಅಂತ ಹೇಳ್ತಾರೆ, ಈ ಕಡೆ ಮುಸಲ್ಮಾನ್ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ತದ ಅಂತ ಚುನಾವಣಾ, ಲೋಕಸಭಾ ಚುನಾವಣೆ ಹತ್ರ ಬರ್ತದೆ. ಇಲ್ಲ, ಅವ್ರಿಗೆ ಮೈನಸ್ ಪಾಯಿಂಟ್ ಆಗ್ತಿರೋದು. ಅದಕ್ಕೆ ಉದಾಹರಣೆ ವಿಧಾನಸಭಾ ಚುನಾವಣೆ. ಹೆಂಗೆ 136 ಒಂದು ಸೆಕ್ಯುಲರ್ ಪಕ್ಷ ಗೆದ್ಬತ್ತು, ಅದು ಈಗ ಕಮ್ಯುನಲ್ ಆಗ್ತಾ ಹೋಯ್ತೈತೆ. ಅದ್ರ ವಿರುದ್ಧ ನಾವು ನಿಲ್ತೀವಿ. ದಯವಿಟ್ಟು ಟಿಪ್ಪು ಮತ್ತು ನಮ್ಮ ಮುಸಲ್ಮಾನ್ ಸಮುದಾಯಕ್ಕೆ ಒಂದು ಇದು ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಗೇನಾಗಿದೆ ಅಂತ ತಿಳ್ಕೊಳ್ಳಿ ಫಸ್ಟು. ನಿಮ್ಗೆ ಇತಿಹಾಸನೂ ಗೊತ್ತಿಲ್ಲ, ಹಿಂದೆನೂ ಗೊತ್ತಿಲ್ಲ, ಮುಂದೆನೂ ಗೊತ್ತಿಲ್ಲ. ಏನು ಬೇಕಾದರೂ ಮೈಕ್ ಸಿಕ್ಕುತ್ತೆ ಅಂದರೆ ಮಾತಾಡೋದಲ್ಲ. ಅದು ಮುಸ್ಕಾನ್ಗೆ IIC ನಂಟಿದೆ, ಅದು ಸಾಬೀತು ಮಾಡಿಬಿಟ್ಟು ಜೈಲಿಗೆ ಹಾಕ್ಸಿ. ಇದ್ದರೆ ನಮ್ಮ ದೇಶ ಮುಖ್ಯ ನಮಗೆ ಫಸ್ಟು, ಆಮೇಲೆ ಬೇರೆಯವರು ಇದ್ದರೆ ಮಾಡಿ. ಇಲ್ಲ ಅಂದರೆ ಅಲ್ಲಿ ನಿಂತ್ಕೊಂಡು ಹೇಳ್ಬಿಡೋದಲ್ಲ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಅವ್ರಿಗೆ ನೀವು FIR ಮಾಡಿದ್ದೀರಿ, ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಬೀದಿಗಿಳಿಬೇಕಾಗುತ್ತೆ, ಸರ್ಕಾರದ ವಿರುದ್ಧ ಬೀದಿಗಿಳಿತೀವಿ. ಮತ್ತು ನಾವು ಅವ್ನಿಗೆ ಅರೆಸ್ಟ್ ಮಾಡೋ ತನಕ ನಾವು ಸುಮ್ಗಂತೂ ಇರೋದಿಲ್ಲ. ಇದು ಎಚ್ಚರಿಕೆ ಸರ್ಕಾರಕ್ಕೆ. ಸರ್, ಇದೇ ಒಂದು ಮಾತನ್ನು ಬೇರೆ ಯಾರು ಆಡಿದ್ರಿ ಇವತ್ತು, ಅದು ಬೇರೆ ಹಂತದಲ್ಲಿ ಇರ್ತಾ ಇತ್ತು. ನೋಡಿ, ನಿಮಗೆ ಹೆಂಗೆ ಅರ್ಥ ಆಗ್ತೈತೆ ಅದು ಮೀಡಿಯಾದವ್ರಿಗೇನೆ, ಅದು ಜನಕ್ಕೆ ಅರ್ಥ ಆಗಲ್ವಾ? ಅರ್ಥ ಆಗುತ್ತೆ ತಾನೇ, ಜನ ತಿಳ್ಕೊಂಡಿದ್ದಾರೆ ತಾನೇ, ತಿಳ್ಕೊಂಡು ಅದಕ್ಕೆ ಒಂದು ತಕ್ಕಂಥ ಉತ್ತರನೂ ಕೊಟ್ಟಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿಯ ಬಂಧನ ಆದ ತಕ್ಷಣ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಮಹಿಳೆಯರಂದ್ರೆ ಎಲ್ಲರೂ ಒಬ್ಬರೇ ಮಹಿಳೆ ತಾನೆ. ಹೌದು, ಭಾರತಾಂಬೆ ಅಂತ ಹೇಳ್ತಾರೆ, ಅವರು ಕೂಡ ತಾಯಿ ಸ್ಥಾನ ಕೊಟ್ಟಿದ್ದೀವಿ ಭಾರತಾಂಬೆಗೆ. ಅವ್ರದ್ದೇನು ಇವತ್ತು RSS ಅವನು ಏನ್ ತಿಳ್ಕೊಂಡಿದ್ದಾರೆ ಅಂತ ನೀವು ಹೇಳ್ತೀರಿ. RSS ಹಿಂದುತ್ವ ಅಂತ ಹೇಳ್ತಾರೆ. ಮಹಿಳೆಯರ ಬಗ್ಗೆ ಈ ತರ ಕೆಟ್ಟದಾಗಿ ಮಾತಾಡಿದಾಗ ಎಲ್ಲೋ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಲ್ವ ಸರ್? ಹೌದು, ಆಗ್ತಾ ಇದೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ. ಆದರೆ ನಮ್ಗೆ ಈಗ ತನಕ ಅರ್ಥ ಆಗ್ತಿಲ್ಲ ನಮ್ಮ ಲೆಜಿಸ್ಲೇಟರ್ಸ್ ಏನು ಮಾಡ್ತಿದ್ದಾರೆ ಅಂತ. ನಮ್ಮ ಸಚಿವರುಗಳಿದಾರಲ್ಲ ಇಬ್ಬರು, ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ಪೀಕರ್ ಏನು ಮಾಡ್ತಿದ್ದಾರೆ, ಇನ್ನು ಮಿಕ್ಕಿದ 7 ಜನ ಲೆಜಿಸ್ಲೇಟರ್ಸ್ ಏನು ಮಾಡ್ತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಅವರು ಮುಂದೆ ಬರ್ತಿಲ್ಲ. ಈ ಕಮ್ಯುನಿಟಿ ಮತಗಳು ತಗೊಂಡಿದ್ದಂಥ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷನೂ ಕೂಡ ಮುಂದೆ ಬರ್ತಿಲ್ಲ.